ನಮಸ್ಕಾರ. ಸೀಸರ್ಸ್ ಮತ್ತು ಕೋಮನ್ನು ಒಟ್ಟಾಗಿ ಹಿಡಿದುಕೊಳ್ಳೋದು ಮತ್ತು ಬ್ಲೋ ಡ್ರೈಯಿಂಗ್ ಆಗಿ ವಿವಿಧ ಟೆಕ್ನಿಕ್ಸ್ ಅಭ್ಯಾಸ ಮಾಡೋದು ಹೇಗೆ ಎಂಬುದನ್ನು ಅಭ್ಯಾಸ ಮಾಡುವ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನ ಅಂಶಗಳನ್ನು ತಿಳಿದಿರುತ್ತೀರಿ. ಸೀಸರ್ಸ್ ಮತ್ತು ಕಾಂಬನ್ನು ಒಟ್ಟಾಗಿ ಹಿಡಿದುಕೊಳ್ಳುವ ಅಭ್ಯಾಸ, ಬ್ಲೋ ಡ್ರೈಯಿಂಗ್ ನಿಧಾನವಾಗಿ ಅಭ್ಯಾಸ ಮಾಡುವುದು, ಬ್ಲೋ ಡ್ರೈ ಮಾಡುವಾಗ ಮುನ್ನೆಚ್ಚರಿಕೆಗಳನ್ನು ಅನುಸರಿಸುವುದು, ಸಿಸರ್ಸ್ ಮತ್ತು ಕೋಂಬನ್ನು ಹಿಡಿಯುವ ಅಭ್ಯಾಸಕ್ಕೆ ಮತ್ತು ಟೆಕ್ನಿಕ್ಸ್ಗಾಗಿ ಬೇಕಾದ ಟೂಲ್ಸ್ ಮತ್ತು ಮೆಟೀರಿಯಲ್ಸ್ ಇಲ್ಲಿವೆ. ಬಾರ್ಬರ್ ಸಿಸರ್ಸ್, ಶೇರ್ಸ್ ಎಂದು ಕರೆಯುತ್ತಾರೆ. ಟೇಲ್ ಕೋಂಬ್ ಅಥವಾ ಸ್ಟೈಲ್ ಕೋಂಬ್, ನೆಕ್ ಸ್ಟ್ರಿಪ್, ರೌಂಡ್ ಬ್ರಷ್, ಸೆಕ್ಷನಿಂಗ್ ಕ್ಲಿಪ್, ಸ್ಪ್ರೇ ಬಾಟಲ್, 2 ಟವಲ್ಸ್, ಅಗತ್ಯಕ್ಕೆ ಅನುಗುಣವಾಗಿ ಏರ್ ಶಾಂಪೂ, ಅಗತ್ಯಕ್ಕೆ ಅನುಗುಣವಾಗಿ ನೀರು, ಟ್ರಾಲಿ, ಹ್ಯಾಂಡ್ ಡ್ರೈಯರ್, ಅಗತ್ಯಕ್ಕೆ ಅನುಗುಣವಾಗಿ ಸ್ಟೈಲಿಂಗ್ ಪ್ರಾಡಕ್ಟ್ಸ್. ಮೊದಲಿಗೆ ಸಿಸರ್ಸ್ ಮತ್ತು ಕೋಂಬನ್ನು ಒಟ್ಟಾಗಿ ಹಿಡಿದಿಟ್ಟುಕೊಳ್ಳುವುದು ಹೇಗೆ ಎಂದು ಅಭ್ಯಾಸ ಮಾಡೋಣ. ಕೂದಲನ್ನು ಕತ್ತರಿಸುವಾಗ ಟೂಲ್ಸ್ ಸರಿಯಾಗಿ ಹಿಡಿದಿಡಲು ಮುಖ್ಯವಾಗಿದೆ. ಕತ್ತರಿಗಳು ಸರಿಯಾಗಿ ಹಿಡಿದಿಡಲು ಬಲಗೈಯನ್ನು ತೆರೆಯಿರಿ ಮತ್ತು ರಿಂಗ್ ಫಿಂಗರ್ ಸ್ಟೈಲ್ ಬ್ಲೇಡನ್ನು ಫಿಂಗರ್ ಗ್ರಿಪ್ ಮತ್ತು ಕಿರುಬೆರಳನ್ನು ಫಿಂಗರ್ ಟ್ಯಾಂಗ್ನಲ್ಲಿ ಇರಿಸಿ. ಚಲಿಸುವ ಬ್ಲೇಡನ್ನು ಥಂಬ್ ಗ್ರಿಪ್ಪಲ್ಲಿ ಥಂಬ್ ಇರಿಸಿ. ನಂತರ ಕತ್ತರಿಗಳು ತಿರುವಿಕೆ ಮತ್ತು ಶೇರ್ಸ್ ಅಭ್ಯಾಸ ಮಾಡಿ. ಅಲ್ಲದೆ ಶೇರ್ಸ್ ಮತ್ತು ಕೋಮ್ ಅನ್ನು ಒಟ್ಟಾಗಿ ಹಿಡಿದಿಡಲು ಸರಿಯಾದ ಮಾರ್ಗವನ್ನು ಅಭ್ಯಾಸ ಮಾಡಿ. ಶೇರ್ಸ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಹೇಗೆ ಎಂದು ಅಭ್ಯಾಸ ಮಾಡುವುದು ಹೀಗೆ ನೋಡೋಣ. ಥಂಬ್ ಗ್ರಿಪ್ದಿಂದ ಥಂಬನ್ನು ತೆಗೆದುಹಾಕಿ, ರಿಂಗ್ ಮತ್ತು ಸಣ್ಣ ಫಿಂಗರ್ಸ್ಗಳನ್ನು ಗ್ರಿಪ್ ಮತ್ತು ಫಿಂಗರ್ ರೆಸ್ಟ್ನಲ್ಲಿ ಬಿಡಿ. ಬೆರಳುಗಳನ್ನು ಕರ್ಲ್ ಮಾಡಿ ಮತ್ತು ಶೇರ್ಸ್ಗಳನ್ನು ಹಿಡಿದುಕೊಳ್ಳಿ ಮತ್ತು ಕಾಮ್ ಮಾಡುವಾಗ ಅವುಗಳನ್ನು ಮುಚ್ಚಿ. ನಂತರ ಥಂಬ್, ಇಂಡೆಕ್ಸ್ ಮತ್ತು ಮಧ್ಯದ ಬೆರಳುಗಳ ನಡುವೆ ಕೋಂಬನ್ನು ಹಿಡಿದುಕೊಳ್ಳಿ. ಕೋಂಬನ್ನು ವೇಗಿಸಲು ಸ್ಥಾನಕ್ಕೆ ಒಂದು ಉಪವಿಭಾಗವನ್ನು ಕೋಂಬ್ ಮಾಡಿಕೊಳ್ಳಿ. ಬೆರಳುಗಳನ್ನು ಕತ್ತರಿಸುವ ಪೊಸಿಷನ್ನಲ್ಲಿ ಇರಿಸಿದಾಗ ಕೋಂಬನ್ನು ಹಿಡಿದುಕೊಳ್ಳುವ ಥಂಬ್ ಮತ್ತು ಇಂಡೆಕ್ಸ್ ಫಿಂಗರ್ ನಡುವೆ ಇರಿಸಿ. ಅಂದರೆ ಉಪವಿಭಾಗವನ್ನು ಹಿಡಿದಿರುವ ಕೈ. ಸಾಮಾನ್ಯವಾಗಿ ಕೂದಲನ್ನು ಕತ್ತರಿಸುವಾಗ ಅಗಲವಾದ ಮತ್ತು ಉದ್ದವಾದ ಟೂತ್ ಕಾಂಬ್ಗಳನ್ನು ಬಳಸಲಾಗುತ್ತದೆ. ಕೂದಲನ್ನು ಕೋಂಬಿಂಗ್ ಮತ್ತು ಪಾರ್ಟಿಂಗ್ ಮಾಡಲು ಅಗಲವಾದ ಟೂತ್ ಕಾಂಬನ್ನು ಬಳಸಲಾಗುತ್ತದೆ ಮತ್ತು ಹೆಚ್ಚು ಟೆನ್ಷನ್ ಒದಗಿಸುವ ಸಲುವಾಗಿ ಕಟಿಂಗ್ ಮೊದಲ ಭಾಗವನ್ನು ಕೋಮಿಂಗ್ ಮಾಡಲು ಉತ್ತಮವಾದ ಟೂತ್ ಕಾಂಬನ್ನು ಬಳಸಲಾಗುತ್ತದೆ. ಇಲ್ಲಿ ಟೆನ್ಷನ್ ಒಂದು ಸಬ್ಸೆಕ್ಷನ್ ಅನ್ನು ಕೋಂಬಿಂಗ್ ಮಾಡುವಾಗ ಮತ್ತು ಹಿಡಿದುಕೊಳ್ಳುವಾಗ ಅನ್ವಯಿಸಲಾದ ಒತ್ತಡದ ಪ್ರಮಾಣವನ್ನು ಸೂಚಿಸುತ್ತದೆ. ಯಾವಾಗಲೂ ನಿಮ್ಮ ಬೆರಳುಗಳಿಂದ ಟೆನ್ಷನ್ ಅನ್ನು ಕಂಟ್ರೋಲ್ ಮಾಡಿ. ಕೂದಲನ್ನು ಸಮವಾಗಿ ಕತ್ತರಿಸಲು ಸ್ಥಿರವಾದ ಟೆನ್ಷನ್ ಮುಖ್ಯವಾಗಿದೆ. ಕ್ಲೈಂಟ್ ಕೂದಲಿನ ತುದಿಗಳನ್ನು ನಿಖರವಾಗಿ ಕತ್ತರಿಸಬೇಕೆಂದು ಬಯಸಿದಾಗ ಸ್ಟ್ರೇಟ್ ಕೂದಲಿನ ಮೇಲೆ ಗರಿಷ್ಠ ಟೆನ್ಷನ್ ಅನ್ನು ಬಳಸಿ ಮತ್ತು ಕುರುಗುವಿಕೆಯನ್ನು ನಿಯಂತ್ರಿಸಲು ಸುರುಳಿಯಾಕಾರದ ಕೂದಲಿನ ಮೇಲೆ ಕಡಿಮೆ ಒತ್ತಡವನ್ನು ಬಳಸಿ. ಬಲವಾದ ಬೆಳವಣಿಗೆ ಮಾದರಿಗಳೊಂದಿಗೆ ಕಿವಿಗಳು ಸುತ್ತಲೂ ಅಥವಾ ಕೂದಲಿನ ಮೇಲೆ ಕನಿಷ್ಠ ಒತ್ತಡವನ್ನು ಬಳಸಿ. ಈಗ ಡಿಫರೆಂಟ್ ಹೇರ್ ಟೈಪ್ಸ್ ಮತ್ತು ಲೆನ್ಸ್ ಬ್ಲೈಂಡಿಂಗ್
ವಿಧಾನವನ್ನು ನೋಡೋಣ. ಮೊದಲಿಗೆ ಬೆರಳುಗಳಿಂದ ಕೂದಲಿನ ಮೂಲಕ ಸ್ಟೈಲಿಂಗ್ ಪ್ರಾಡಕ್ಟನ್ನು ಅನ್ವಯಿಸಿ ಮತ್ತು ವೈಟ್ ಟೂತ್ ಕೋಂಬ್ನಿಂದ ಕೋಂಬ್ ಮಾಡಿ. ನಂತರ ಕೋಂಬ್ ಬಳಸಿ ಕೂದಲನ್ನು ಇನ್ನೊಂದು ಬದಿ ಇರುವಾಗಲೇ ಬೇಕಾದ ಶೇಪ್ನಲ್ಲಿ ಕೂದಲನ್ನು ಅಚ್ಚು ಮಾಡಿ. ವಾಲ್ಯೂಮ್ ಮತ್ತು ಲಿಫ್ಟ್ ಆಗಿ ರೌಂಡ್ ಬ್ರಷ್ ಅನ್ನು ಬಳಸಿ ಮತ್ತು ತಳದಲ್ಲಿ ಮೌಸ್ ಅಥವಾ ಸ್ಪ್ರೇ ವಾಲ್ಯೂಮನೈಸರ್ ಅನ್ನು ಅನ್ವಯಿಸಿ. ನಂತರ ಅಪೇಕ್ಷಿತ ಕರ್ಲ್ ಅನ್ನು ಸೈಜ್ಗೆ ಅನುಗುಣವಾಗಿ ಕೂದಲನ್ನು ಪಾಟ್ ಮಾಡಿ. ಈಗ ತಳದಲ್ಲಿ ರೌಂಡ್ ಬ್ರಷ್ ಅನ್ನು ಸೇರಿಸಿ. ಲಿಫ್ಟ್ನ ವಾಲ್ಯೂಮ್ ನಿರೀಕ್ಷಿತ ಪರಿಮಾಣದ ಪ್ರಕಾರವನ್ನು ನಿರ್ಧರಿಸುತ್ತದೆ. ಗರಿಷ್ಠ ಲಿಫ್ಟ್ಗಾಗಿ ಬುಡದಲ್ಲಿ ಬ್ರಷ್ ಅನ್ನು ಸೇರಿಸಿ ಮತ್ತು ಹೇರ್ ಸೆಕ್ಷನ್ ಅನ್ನು ಹೆಚ್ಚಿನ ಹ್ಯಾಂಗಲಲ್ಲಿ ನಿರ್ಧರಿಸಿ. ಮೀಡಿಯಂ ಟೆನ್ಷನ್ನೊಂದಿಗೆ ಕೂದಲನ್ನು ತಳಕ್ಕೆ ಸುತ್ತಿಕೊಳ್ಳಿ. ಬ್ಯಾಕ್ ಮತ್ತು ಫೋರ್ತ್ ಮೋಷನ್ ಕರ್ಲ್ ಮೇಲೆ ಬ್ಲೋ ಡ್ರೈಯರ್ನಿಂದ ಗಾಳಿಯ ಸ್ಟ್ರೀಮನ್ನು ನಿದೇಶಿಸಿ. ಸೆಕ್ಷನ್ ಸಂಪೂರ್ಣವಾಗಿ ಡ್ರೈ ಆದಾಗ ಕೂಲಿಂಗ್ ಬಟನ್ ಅನ್ನು ಒತ್ತಿ ಮತ್ತು ಕರ್ಲ್ ಫಾರ್ಮೇಷನ್ ಅನ್ನು ಬಲಪಡಿಸಲು ಸೆಕ್ಷನ್ ಅನ್ನು ತಣ್ಣಗಾಗಿಸಿ. ಬ್ರಷ್ನಿಂದ ಸೆಕ್ಷನ್ ಅನ್ನು ಬಿಚ್ಚುವ ಮೂಲಕ ಬ್ರಷ್ ಅನ್ನು ಬಿಡುಗಡೆ ಮಾಡಿ. ಸ್ಕ್ಯಾಲ್ಪ್ನಲ್ಲಿ ಕಡಿಮೆ ಎತ್ತುವಿಕೆಗಾಗಿ ಅದು ವಿಧಾನವನ್ನು ಅನುಸರಿಸುವ ಮೂಲಕ ಸೆಕ್ಷನ್ನನ್ನು ಲೋ ಆ್ಯಂಗಲ್ದಲ್ಲಿ ಖಚಿತಪಡಿಸಿಕೊಳ್ಳಿ. ಅಂತಿಮವಾಗಿ ಹೇರ್ ಸ್ಪ್ರೇನೊಂದಿಗೆ ಮುಗಿಸಿ. ಮುಂದೆ ಬ್ಲೋ ಡ್ರೈ ಬ್ಲಂಟ್ ಅಥವಾ ಲಾಂಗ್ ಲೇಯರ್ಡ್ ಸ್ಟ್ರೇಟ್ ಮತ್ತು ವೇವಿ ಹೇರನ್ನು ಸ್ಮೂತ್ ಸ್ಟ್ರೇಟನ್ ಸ್ಟೈಲಲ್ಲಿ ಒಣಗಿಸುವುದು ಹೇಗೆಂದು ತಿಳಿಯೋಣ. ಮೊದಲಿಗೆ ಹೆಚ್ಚು ನಿಯಂತ್ರಿತ ಸ್ಟೈಲ್ಗಾಗಿ ಬ್ಲೋ ಡ್ರೈಯರ್ಗೆ ನಾಸಲ್ ಅಥವಾ ಕಾನ್ಸಂಟ್ರೇಟರ್ ಅಟ್ಯಾಚ್ಮೆಂಟ್ ಲಗತ್ತಿಸಿ. ಕೂದಲನ್ನು ಭಾಗ ಮಾಡಿ ಮತ್ತು ಸೆಕ್ಷನ್ ಇದರಿಂದ ಒಣಗಿದ ಭಾಗ ಮಾತ್ರವನ್ನು ಕ್ಲಿಪ್ಸ್ಗಳಲ್ಲಿ ಇರುವುದಿಲ್ಲ. ಲೈಟ್ ಜೆಲ್ ಅನ್ನು ಅನ್ವಯಿಸಿ. ಈಗ 1 ಇಂಚನ್ನು ಸಬ್ಸೆಕ್ಷನ್ಸ್ ಅನ್ನು ಬಳಸಿ. ಕುತ್ತಿಗೆಯ ತುದಿಯಲ್ಲಿ ಮೊದಲು ಸೆಕ್ಷನ್ ಅನ್ನು ಪ್ರಾರಂಭಿಸಿ ಮತ್ತು ಹೇರ್ ಸ್ಟ್ರೇಟ್ ಮತ್ತು ಸ್ಮೂತ್ ಆಗಿ ಡ್ರೈ ಆಗಿಸಲು ಕ್ಲಾಸಿಕ್ ಸ್ಟೈಲಿಂಗ್ ಬ್ರಷ್ ಅನ್ನು ಬಳಸಿ. ಮೊದಲ ಸೆಕ್ಷನ್ ಅಡಿಯಲ್ಲಿ ಬ್ರಷ್ ಅನ್ನು ಇರಿಸಿ ಮತ್ತು ಕೂದಲನ್ನು ಕಡಿಮೆ ಹಿಡಿದುಕೊಳ್ಳಿ. ಕ್ರೌನ್ನವರೆಗೆ ಕೆಲಸ ಮಾಡಿ 1 ಇಂಚ್ ಸೆಕ್ಷನ್ಸ್ ತೆಗೆದುಕೊಳ್ಳುವುದನ್ನು ಮುಂದುವರಿಸಿ. ಲಾಂಗರ್ ಸೆಕ್ಷನ್ ಇದ್ದಲ್ಲಿ ಕ್ರೌನ್ ಟಾಪ್ ವರೆಗೆ ಕೆಲಸ ಮಾಡಿ. ಶೇಪ್ ಅನ್ನು ಫ್ಲಾಟ್ ಮತ್ತು ನೇರವಾಗಿರಿಸಲು ಅದೇ ಟೆಕ್ನಿಕ್ ಅನ್ನು ಬಳಸುವುದನ್ನು ಮುಂದುವರಿಸಿ. ಕಡಿಮೆ ಎತ್ತರದಲ್ಲಿ ಬಳಸುವುದನ್ನು ಮುಂದುವರಿಸಿ. ಮುಖದಿಂದ ಅಂಚನ್ನು ನಿದೇಶಿಸಲು ಅಂಚನ್ನು ಹಿಂದಕ್ಕೆ ಬ್ರಷ್ ಮಾಡಬೇಕು ಮತ್ತು ಕರ್ವ್ಡ್ ಶೇಪ್ ರಚಿಸಲು ಬ್ರಷ್ನೊಂದಿಗೆ ಕೂದಲನ್ನು ಸ್ಟೈಲ್ ಫಾರ್ವರ್ಡ್ ಮಾಡಿ. ಡ್ರೈಯರ್ ಅನ್ನು ನಿಧಾನವಾದ ಸ್ಟ್ಯಾಗ್ನಲ್ಲಿ ಇರಿಸಿ ಮತ್ತು ಬ್ರಷ್ ಅನ್ನು ಕಡೆಗೆ ನಾಸಲ್ ಅನ್ನು ಸೂಚಿಸಿ. ಒಣಗಿದ ನಂತರ ಫ್ರಿಂಜ್ ಮುಖದಿಂದ ಸಾಫ್ಟ್ ಲುಕ್ ಆಗಿ ಸ್ಲೈಟ್ಲಿ ಸೈಡ್ ಆಗಿ ದೂರ ಬೀಳುತ್ತದೆ. ಬ್ಲೋ ಡ್ರೈಯರ್ ಅನ್ನು ಬಳಸುವ ವಿಧಾನಗಳನ್ನು ಕಲಿತ ನಂತರ ಬ್ಲೋ ಡ್ರೈಯಿಂಗ್ ಮಾಡುವಾಗ ಅನುಸರಿಸಬೇಕಾದ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳು ಇಲ್ಲಿವೆ. ಬ್ಲೋ ಡ್ರೈಯರ್ ಅನ್ನು ಒಂದೇ ಸ್ಥಳದಲ್ಲಿ ಹೆಚ್ಚು ಹೊತ್ತು ಹಿಡಿದುಕೊಳ್ಳಬೇಡಿ. ಕೂದಲಿನ ತುದಿಗಳ ದಿಕ್ಕಿನಲ್ಲಿ ಸ್ಕ್ಯಾಲ್ಪ್ನಿಂದ ಅದು ನಿದೇಶಿಸಿ. ಸ್ಕ್ಯಾಲ್ಪ್ ಬರ್ನ್ಸ್ ಅನ್ನು ತಪ್ಪಿಸಲು ಯಾವಾಗಲೂ ಹಾಟ್ ಹೇರ್ ಅನ್ನು ಸ್ಕ್ಯಾಲ್ಪ್ನಿಂದ ದೂರಕ್ಕೆ ನಿದೇಶಿಸಿ. ಬ್ಲೋ ಡ್ರೈಯರ್ ಅನ್ನು ಎಲ್ಲ ಸಮಯದಲ್ಲೂ ಕೂದಲಿನಿಂದ 6 ಇಂಚಸ್ಗಳಷ್ಟು ದೂರದಲ್ಲಿ ಇರಿಸಿ. ಇದರಿಂದ ಕೂದಲನ್ನು ಕ್ಲೋಸರ್ ರೇಂಜ್ನಲ್ಲಿ ಬಲವಾದ ಶಾಖದಿಂದ ಬರ್ನ್ ಮಾಡೋದಿಲ್ಲ. ಕೆಳಮುಖ ಮೋಷನ್ನಲ್ಲಿ ಬ್ಲೋ ಡ್ರೈ ಮೇಲಕ್ಕೆ ಒಣಗೋದರಿಂದ ಕೂದಲಿಗೆ ಬಹಳಷ್ಟು ಡ್ಯಾಮೇಜ್ ಆಗುತ್ತದೆ. ಶಾಕ್ದಿಂದ ಹಾನಿ ಆಗುವ ಸಾಧ್ಯತೆ ಇರುವುದರಿಂದ ಅದೇ ಸ್ಪಾಟಲ್ಲಿ ಹೆಚ್ಚು ಹೊತ್ತು ಒಣಗಿಸಬೇಡಿ. ಬ್ಲೋ ಡ್ರೈಯರ್ ಅನ್ನು ಸುತ್ತಲೂ ಚಲಿಸುತ್ತೀರಿ, ಅದಾಗೆ ಅದನ್ನು ವೇವ್ ಅಥವಾ ಅದನ್ನು ಸುತ್ತಿಕೊಳ್ಳಬೇಡಿ. ಚರ್ಚಿಸಿದ
ಮುಖ್ಯ ಅಂಶಗಳನ್ನು ಮರುಪರಿಶೀಲಿಸೋಣ. ಕೋಮ್ ಮತ್ತು ಶಿಯರ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಹಿಡಿದಾಡಲು ಪ್ರಾಕ್ಟೀಸಿಂಗ್ ನಿಯಂತ್ರಣವನ್ನು ಖಚಿತಪಡಿಸುತ್ತದೆ ಮತ್ತು ಮಸಲ್ ಸ್ಟ್ರೇನ್ ತಪ್ಪಿಸಲು ಸಹಾಯ ಮಾಡುತ್ತದೆ. ಕೂದಲನ್ನು ಸಮವಾಗಿ ಕಟ್ ಮಾಡಲು ಸ್ಥಿರವಾದ ಟೆನ್ಷನ್ ಮುಖ್ಯವಾಗಿದೆ. ಬ್ಲೋ ಡ್ರೈಯಿಂಗ್ ಆಗಿ ಸ್ಟೈಲಿಂಗ್ ಪ್ರಾಡಕ್ಟ್ ಅನ್ವಯಿಸಿ. ಇದು ನಮ್ಮನ್ನು ಸೆಷನ್ನಿನ ಅಂತ್ಯಕ್ಕೆ ತರುತ್ತಿದೆ. ಸೀಸರ್ ಮತ್ತು ಕಾಮ್ನ ಒಟ್ಟಾಗಿ ಹಿಡಿದುಕೊಳ್ಳುವುದು ಅಭ್ಯಾಸ ಮತ್ತು ಬ್ಲೋ ಡ್ರೈಯಿಂಗ್ ಆಗಿ ವಿವಿಧ ಟೆಕ್ನಿಕ್ಸ್ಗಳನ್ನು ಅಭ್ಯಾಸದ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.